ಗೆದ್ದೆ, ತಾಲೂಕ್ ಪಂಚಾಯತಿನೂ ಗೆದ್ದೆ, ಅದೇ ರೀತಿ ಜಿಲ್ಲಾ ಪಂಚಾಯತಿ ಸದಸ್ಯನೂ ಆದೆ. ಮುಂದೆ ಬಂದು MLA 2 ಸತಿ ಸೋತಾಗ ಸಾಕಷ್ಟು ಜನ ನನ್ನ ಪ್ರಶ್ನೆ ಮಾಡ್ತಿದ್ರು, ಹ್ಯಾಂಗಾರ ನಡೆದು ಗಾಡಿ 2 ಸತಿ ಸೋತಿ ಏನು ಹಣೆ ಬರ್ರಿ ಇವತ್ತು MLA ಎಲೆಕ್ಷನ್ ಮಾಡ್ಬೇಕನ್ನಂತ. ಆದ್ರೆ ನಾನು ಇಲ್ಲಿ ಭಾಳ ಅಭಿಮಾನದಿಂದ ಹೇಳ್ಬೇಕಾಗ್ತದ. ಏನಂದ್ರ ಯಾರು ಸತ್ಸಂಗ ಇವನ್ ಏನು ಜೀವನದಾಗ ಅಳವಡಿಸ್ಕೊತಾರ ಅವ್ರಿಗೆ ಕಷ್ಟ ಸುಖ ಎರಡು ಸಮನಾಗಿ ಸ್ವೀಕಾರ ಮಾಡುವಂತ ಶಕ್ತಿ ಬರ್ತದೆ ಮುಂದುಗಡೆ. ಇವತ್ತಿನ ಹೊಸ ಪೀಳಿಗೆಗಳನ್ನು ನೋಡ್ತೀವಿ ನಾವು. ಸ್ವಲ್ಪ ಏನ್ರಿ ವ್ಯತ್ಯಾಸ ಅಂದ್ರೆ ಯಾರು ಪೈಸನ್ ತಗೋದು, ಹುಲ್ಲು ಹಾಕೋದು, ಸಾವು ಇವೆಲ್ಲ ಯಾಕಂದ್ರೆ ಸಂಸ್ಕೃತಿ ಸಂಸ್ಕಾರ ಇರ್ಲಾರ್ದ. ಹಿಂದಿನ ಜನ ಸಾಕಷ್ಟು ಕಷ್ಟ ಇದ್ರು ಸಹಿತ ಅವ್ರ ಬಳಿ ಅಸಲವಾದಂತ ಧೈರ್ಯ ಶಕ್ತಿ ಎಲ್ಲ ಇರ್ತಿತ್ತು. ಅದು ಎಲ್ಲಿಂದ ಕಾಣ್ಕೊತಿದ್ರು ಅಂದ್ರೆ ಇಂಥ ಸತ್ಸಂಗದಾಗ ಇಂಥ ಶರಣರಿಂದ ಅವ್ರು ಪಡ್ಕೊತಿದ್ರು. ಇವತ್ತ ನಮ್ಮ ಜೀವನದಾಗ ಸರ್ವೇ ಸಾಮಾನ್ಯ ಹೇಳ್ಬೇಕಂದ್ರ ಕತ್ಲ ಬೆಳಕು ಹಂಗ ಕಷ್ಟ ಸುಖ ಎರಡು ಸಮನಾಗಿನೇ ಇರ್ತಾವ. ಅವು ಇದ್ದಾಗ ಸುಖ ಬಂದಾಗ ಹೀಗ್ಬಾರ್ದು, ಕಷ್ಟ ಬಂದಾಗ ಕೂಗ್ಬಾರ್ದು. ಅದು ಎಲ್ಲರ ಶಕ್ತಿ ಸಿಕ್ತಿದ್ರೆ ಇಂಥ ಸತ್ಸಂಗ ಇಂಥ ಮಹಾರಾಜರ ಅನುಗ್ರಹದಿಂದ ಅಂತೇಳಿ ನಾವು ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತು 2 ಸತಿ ಸೋತ್ರು ಕೂಗ್ಲಿಲ್ಲ, ನಾನು ಮತ್ತೆ ಅಡ್ಡಾಡಿ ಇವತ್ತೇನೋ ಅವ್ರ ಅನುಗ್ರಹ ಏನೋ ಒಂದು ಹಿರಿಯರ ಪುಣ್ಯ ಮತ್ತು ಇಲ್ಲೇನು ಮಠದ ಸದ್ಭಕ್ತರೇನಿದ್ರು ನೀವು ಹೇಳ್ದಂಗೆ ಅವ್ರು ಹೇಳ್ದಂಗೆ ಯಾರು ರಾಜಕಾರಣಿಗಳಲ್ಲವ್ರು. ಅವ್ರ ವಯಸ್ಸಾಗಿ 70, 80, 85. ಈಗ ನಮ್ಮ ಸಜ್ಜನ್ ಸರ್ ಅದಾರ, ಸಂಗಣ್ಣ ಮಾಸ್ತರ್ ಅದಾರ, ನೀಲಪ್ಪ ಎಲ್ಲಾರು ಕೂಡಿ ನಾ ಏನು ಹೇಳ್ತಿದ್ದಿಲ್ಲ. ಅವ್ರಿಗೆ ಒಂದು ಜೀಪ್ ತಗೊಂಡು ಸ್ವಂತ ಅಡ್ಡಾಡಿ ನಾನು ಪ್ರಚಾರ ಮಾಡ್ತಿದ್ರು. ನಾ ಅವ್ರಿಗೆ ಹೇಳ್ತಿರ್ಲಿಲ್ಲ, ಯಾಕಂದ್ರೆ ಹಿರಿಯರು ವಯಸ್ಸಾದವ್ರು ಅಂತೇಳಿ. ಆದ್ರೂ ಸಹಿತ ಏನೋ ಒಂದು ನಮ್ಮ ಹುಡುಗಪ್ಪ ಇವನಿಗೆ ಮುಂದೆ ಹೋಗ್ಲಿ, ಆಶೀರ್ವಾದ ಆಗ್ಬೇಕು, ಆ ಮಹಾರಾಜರ ಆಶೀರ್ವಾದ ಆಕೈತೆ ಬಂದಾಗೊಮ್ಮೆ ಹೇಳ್ತಿದ್ರು. ಇವತ್ತ ನಾವು ಮಹಾರಾಜರ ಊರಲ್ಲಿ ಹುಟ್ಟಿದ್ದು ನಂದೊಂದು ಪುಣ್ಯ. ಆ ಮಹಾರಾಜರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಹೇಳ್ಬೋದು. ಈಗ ತಾವೆಲ್ಲ ಸತ್ಸಂಗ ಮಾಡೋದು ಈ 3 ದಿನ ನೀವು ಗೊತ್ತಿರ್ಲಿ, ಆ ವಿಠಲ ನಾಮಸ್ಮರಣೆ ಮಾಡಿದ್ರು ಸಹಿತ ಸೈಂಟಿಫಿಕ್ ಆಗಿ ಏನ್ ಹೇಳ್ತಾರಂದ್ರೆ ಹಾರ್ಟ್ ಅಟ್ಯಾಕ್ ಬರಂಗಿಲ್ಲ ವಿಠಲ್ ಅನ್ನೋದ್ರಿಂದ. ಇವೆಲ್ಲ ಸೈಂಟಿಫಿಕ್ನು ಅದಾವ. ಮತ್ತು ಮಹಾರಾಜರ ದಾಸೋಹವನ್ನ ತಾವು ಓದಿದ್ರೆ ಜೀವನ ಹೆಂಗ್ ನಡೆಸ್ಬೇಕನ್ನಂತದ್ ಪ್ರಪಂಚ ಮಾಡಿ ಪರಮಾತ್ಮನ ಗೆದಿಯುವಂತಹದ್ದು ಮಾರ್ಗವನ್ನ ಮಹಾರಾಜರು ನಿಮಗ್ ಬಿಟ್ಟು ಹೋಗ್ಯಾರ ಬಂಧುಗಳೇ. ಇವತ್ತ ಅದನ್ನ ನಾವು ಪೂರ್ತಿ ನಮ್ಮ ಜೀವನದಾಗ ನಡಿಲಾಕ್ ಸಾಧ್ಯ ಇಲ್ಲ. ಒಬ್ಬ ರಾಜಕಾರಣಿಯಾಗಿ ನನಗೂ ನಡಿಲಾಕ್ ಸಾಧ್ಯ ಇಲ್ಲ. ಆದ್ರೂ ಸಹಿತ ಅದ್ರೊಳಗಿನ 1% ನಮ್ಮ ಜೀವನದಾಗ ಅಳಿಸ್ಕೊಂಡ್ರೆ ನಮ್ಮ ಜೀವನ ಸುಖಮಯವಾಗಿ ಆಗ್ತೈತಿ ಅನ್ನಂತ ಮಾತನ್ನ ಇಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ ಬಂಧುಗಳೇ. ನೀವು ಇಲ್ಲಿ ಇರುವಂತವ್ರು ಪುಣ್ಯವಂತರು. ಯಾಕಂದ್ರೆ 3 ದಿವಸದಿಂದ ಇಲ್ಲಿ ಭಾಗಿಯಾಗಿ ತಮ್ಮ ಇಲ್ಲಿ ಇರುವಂತ ಆರಾಮ್ ನೋಡ್ರಿ ನೀವು. ಮತ್ ನಿಮ್ ಊರಿಗೆ ಹೋಗಿಂದ ಮತ್ತೆ ನಮ್ ಜಂಜಾಟ ಚಾಲೂನೆ. ಆದ್ರೆ ಇಲ್ಲಿ ಇರುವಂತ ದಿವಸ ನೀವು ಏನು ಜ್ಞಾನದಾಗ ಲೀನ್ ಹಾಕಿರಿ ಅದರಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಜಡ್ಡುಗಳು ಕಮ್ಮಕ್ಕವು, ಸುಖ ಶಾಂತಿ ನೆಮ್ಮದಿ ಸಿಗುವಂತ ಮಾರ್ಗ ಎಲ್ಲರಿದ್ರ ಅದು ಇರು ಅನ್ನೋಂತ ಮಾತನ್ನ ಹೇಳಿ ಈಗೇನು ತಾವೆಲ್ಲ ಸದ್ಭಕ್ತರು ಎಲ್ಲಾ ಕಡೆಯಿಂದ. ಮತ್ತೆ ಈ ಮಠದೊಂದು ವಿಶೇಷ ಹೇಳ್ಬೇಕಂದ್ರ ಇವತ್ತಿನ ತನ ಯಾರೋ ನಾವು ಕಾರ್ಯಕ್ರಮ ಮಾಡಾಕತ್ತೀವಿ, ನಾವು ಸತ್ಸಂಗ ಮಾಡಾಕತ್ತೀವಿ, ನಾವು ಮಹಾರಾಜರು ಸಪ್ತಾಹ ಮಾಡಾಕತ್ತೀವಿ, ನಮ್ಮ ಪಟ್ಟಿ ಕೊಡತ್ತೇಳಿ 1 ದಿವ್ಸನು ಊರಾಗ ಯಾರಿಗೆ ಕೇಳಿಲ್ಲ. ಇಲ್ಲಿ ಏನಿದ್ರು ಸಹಿತ ನಾವೆಲ್ಲ ಮಠದ ಭಕ್ತರಿದೀವಿ, ನಾವು ಕೈಲಿ ನಮ್ ನೀಗ್ದಟ್ ನಾವು ಹಾಕೊಂಡು ನಾವೇ ಮಾಡ್ತೀವಿ ಅನ್ನಂತ ಆ ಮಹಾರಾಜರ ಶಕ್ತಿ ಹಂಗಿತ್ತು. ಅವ್ರ ಭಕ್ತರು ಹಂಗದಾರ, ಯಾರಿಗೆ ಕೈ ಒಡ್ಡುವಂತದ್ದಿಲ್ಲ. ಏನಿಲ್ಲ, ನಮ್ಮ ಊರಾಗ ನಾವು ಯಾರೂ ಪಟ್ಟಿ ಕೊಟ್ಟಿಲ್ಲ. ಇವತ್ತಿನ ದಿವಸ ನಿಮ್ಗೆ ಹೇಳ್ಬೇಕಂದ್ರ ಎಲ್ಲರೂ ಭಕ್ತರೇ ಸತ್ಸಂಗ ಮಾಡುವಂತವ್ರೆ ಎಲ್ಲರೂ ಕೂಡ್ಕೊಂಡು ಏನೇ ಕಾರ್ಯ ನಿಂದಿಲ್ಲ. ಯಾಕಂದ್ರ ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರ ಹಿಂದ ಗುರುವಿನ ಅನುಗ್ರಹ ಇರ್ತದ. ನಾವು ಜನ ನಿಮಿತ್ತ ಅವನ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಆಗ್ತದ. ಅದನ್ನ ಇಲ್ಲಿ ಸಾಲೋಡಿಗೆ ಒಳಗ ತಾವೆಲ್ಲರೂ ಬಂದು ಭಾಗವಹಿಸಿ ಏನು ಪುಣ್ಯವಂತರಾಗಿರಿ. ಇದು ನಾವು ನಮ್ಮ ಊರ ಪರವಾಗಿ ನಮ್ಮ ಮಹಾರಾಜರ ಭಕ್ತನಾಗಿ ಮಹಾರಾಜರ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಏನು ನನ್ನನ್ನು ಕರೆಸಿ ನಾವು ಸಣ್ಣ ಮಂಚ. ಮತ್ತೆ ಇನ್ನೊಂದು ಹೇಳ್ತೀನಿ, MLA ಆಗಿ ಎಂದೂ ಮಟ್ಟಕ್ಕೆ ಬಂದಿಲ್ಲ. ನಾ ಯಾವಾಗ ಬಂದ್ರು ಒಬ್ಬ ಭಕ್ತನಾಗಿನೇ ಬಂದೀನಿ, ಭಕ್ತನಾಗಿನೇ ನಮಸ್ಕಾರ ಮಾಡಿ ಹೋಗ್ತೀನಿ. ಇದು ನಾನು ರೂಢಿ ಮಾಡ್ಕೊಳ್ಳೋ ಅಂತ. ಯಾಕಂದ್ರೆ ನನಗೆ ಗೊತ್ತದ ಅಧಿಕಾರ ಶಾಶ್ವತ ಅಲ್ಲ, ಇವತ್ತಿರ್ತದ ನಾಳೆ ಯಾವಾಗ್ತದ. ಆದ್ರೆ ನಮ್ಮ ಪ್ರೀತಿ ವಿಶ್ವಾಸ ಅವನ ಅನುಗ್ರಹ ಸದಾ ಇದ್ರ ಏನ್ ಬೇಕಾದ್ರೂ ಆಕೈತನಂತ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾವು ಮಹಾರಾಜರಿಗೆ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗರಾವ್ ಮಹಾರಾಜ್.